ಹೊಸಕೋಟೆ ಬಳಿ ಅಪಘಾತದಲ್ಲಿ 7 ಮಂದಿ ದುರ್ಮರಣವನ್ನ ಹೊಂದಿದ್ದಾರೆ. ಅಧಿಕಾರಿಗಳಿಂದ ಆಕ್ಸಿಡೆಂಟ್ ಸ್ಟಾರ್ಟ್ ಪಾಯಿಂಟ್ ಸರ್ವೆಯಲ್ಲಿ ಆಗಿರುವಂತದ್ದು. ಹೊಸಕೋಟೆ ಬಳಿ ಅಪಘಾತದಲ್ಲಿ 7 ಮಂದಿ ದುರ್ಮರಣ. ಅಧಿಕಾರಿಗಳಿಂದ ಆಕ್ಸಿಡೆಂಟ್ ಸ್ಪಾಟ್ ಜಾಯಿಂಟ್ ಸರ್ವೆ. ಎಎಸ್ಪಿ ವೆಂಕಟೇಶ್ ಪ್ರಸನ್ನ ನೇತೃತ್ವದಲ್ಲಿ ಪರಿಶೀಲನೆ. ಪಿಡಬ್ಲ್ಯೂಡಿ ಎನ್ಎಚ್ ಅಥಾರಿಟಿ ಪೊಲೀಸರಿಂದ ಜಂಟಿ ಸರ್ವೆ. ರಸ್ತೆಯಲ್ಲಿ ತಾಂತ್ರಿಕ ಸಮಸ್ಯೆ ಇದೆಯಾ ಎಂದು ಪರಿಶೀಲನೆ. ಸ್ಪಾಟ್ನಲ್ಲಿ ಈ ವರ್ಷವೇ ಇದು 2ನೇ ಅಪಘಾತ. ನಿನ್ನೆ 7 ಮಂದಿ ಹಾಗೂ ಈ ಮೊದಲು 1 ಸಾವಾಗಿತ್ತು. ಸಿಸಿಟಿವಿ ಅಳವಡಿಸುವಂತೆ ಎನ್ಎಚ್ ಅಥಾರಿಟಿಗೆ ಸೂಚನೆಯನ್ನ ನೀಡಲಾಗಿದೆ. ಹೊಸಕೋಟೆ ಬಳಿ ಅಪಘಾತದಲ್ಲಿ 7 ಮಂದಿ ದುರ್ಮರಣ. ಅಧಿಕಾರಿಗಳಿಂದ ಆಕ್ಸಿಡೆಂಟ್ ಸ್ಪಾಟ್ ಜಾಯಿಂಟ್ ಸರ್ವೆಯನ್ನ ಮಾಡಲಾಗ್ತಾ ಇದೆ. ಎಎಸ್ಪಿ ವೆಂಕಟೇಶ್ ಪ್ರಸನ್ನ ನೇತೃತ್ವದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಪಿಡಬ್ಲ್ಯೂಡಿ ಎನ್ಎಚ್ ಅಥಾರಿಟಿ ಪೊಲೀಸರಿಂದ ಜಂಟಿ ಸರ್ವೆ ಆಗ್ತಾ ಇರುವಂತದ್ದು. ರಸ್ತೆಯಲ್ಲಿ ತಾಂತ್ರಿಕ ಸಮಸ್ಯೆ ಏನಾದರೂ ಇದೆಯಾ, ಪದೇ ಪದೇ ಅಪಘಾತಗಳಾಗ್ತಾ ಇದೆ ಅಂತ ಅಂದಾಗ ಏನಾದರೂ ಅಲ್ಲಿ ಅಡಕು ತೊಡಕುಗಳು ಇದೆಯಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಲಾಗುತ್ತೆ. ಸೊ ಹಾಗಾಗಿ ನಿನ್ನೆ ಸಹಿತ 7 ಮಂದಿ ಆಕ್ಸಿಡೆಂಟಲ್ಲಿ ದುರ್ಮರಣ ಆಗಿರುವಂಥದ್ದು. ಇನ್ನು ಅದರ ಹಿಂದೆ 1 ಸಾವು ಕೂಡ ಆಗಿದೆ. ಸೊ ಹೀಗಾಗಿ ಏನಾದರೂ ಯಾವ ರೀತಿಯಾದಂಥ ತಾಂತ್ರಿಕತೆಯನ್ನೆಲ್ಲ ಬಳಸ್ಕೊಂಡಿದ್ದಾರೆ, ಏನೆಲ್ಲ ಅಪಘಾತಗಳಾಗೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ. ಈಗ ರೋಡ್ ಹಂಪ್ಸ್ ಆಗಿರ್ಬೋದು, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಿಗ್ನಲ್ಸ್ಗಳಾಗಿರ್ಬೋದು, ಏನಾದರೂ ಅಲ್ಲಿ ತೊಂದರೆ ಆಗ್ತಾ ಇದೆ ಈ ವಿಚಾರದಲ್ಲಿ ಅನ್ನೋದನ್ನ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನು ಸಿಸಿಟಿವಿ ಅಳವಡಿಸುವಂತೆ ಎನ್ಎಚ್ ಅಥಾರಿಟಿಗೆ ಸೂಚನೆಯನ್ನ ಸಹಿತ ನೀಡಲಾಗಿದೆ. ನಿನ್ನೆ ಅಷ್ಟೇ 7 ಮಂದಿ ದುರ್ಮರಣವನ್ನು ಹೊಂದಿರ್ತಾರೆ ಆಕ್ಸಿಡೆಂಟ್ನಲ್ಲಿ. ಸೊ ಅದಾದ ಬಳಿಕ ಹಿಂದೆನೂ ಸಹಿತ ಆಕ್ಸಿಡೆಂಟ್ ಆಗಿ 1 ಸಾವಾಗಿತ್ತು. ಅಂದರೆ ದೊಡ್ಡ ಮಟ್ಟದ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಅಂತ ಅಂದಾಗ ಅಲ್ಲಿ ಪೊಲೀಸರು ಒಂದಿಟ್ಟು ನಿಗಾವನ್ನು ವಹಿಸ್ಕೊಂಡು ಅಲ್ಲಿ ಯಾವ ರೀತಿಯಾದಂಥ ತಾಂತ್ರಿಕತೆಯನ್ನು ಬಳಸಬೇಕಾಗುತ್ತೆ, ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಕ್ಸಿಡೆಂಟ್ಗಳಾಗುತ್ತೆ, ಇನ್ನು ಅವರ ಒಂದು ತೊಂದರೆಗಳಿಂದ ಅಂದರೆ ಅವರು ಮಾಡುವಂಥ ತಪ್ಪುಗಳಿಂದನೇ ಆಕ್ಸಿಡೆಂಟ್ ಆದರೆ ಅದೊಂದು ರೀತಿಯಾದಂಥ ಅಲ್ಲಿ ಇದಾಗುತ್ತೆ. ಇನ್ನು ಮತ್ತೊಂದು ಕಡೆ ಯಾವುದಾದ್ರೂ ತಾಂತ್ರಿಕತೆಯ ಸಮಸ್ಯೆಗಳೇನಾದರೂ ಇದೆಯಾ ಅನ್ನೋದನ್ನ ಸಹಿತ ಅಲ್ಲಿ ಪರಿಗಣಿಸಲಾಗುತ್ತೆ. ಸೊ ಹೀಗಾಗಿ ಹೊಸಕೋಟೆ ಬಳಿ ಅಪಘಾತ ಆಗಿರುವಂಥ ಸಂಬಂಧಕ್ಕೆ ಪಟ್ಟಂತೆ ಇದೀಗ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಪರಿಶೀಲನೆಯನ್ನು ಸಹಿತ ಮಾಡ್ತಾ ಇರುವಂಥದ್ದು. ಇನ್ನು ಸಿಸಿಟಿವಿ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದನ್ನ ಪೊಲೀಸರಿಗೆ ಸೂಚನೆಯನ್ನು ನೀಡಲಾಗಿದೆ. ಭೀಕರ ಅಪಘಾತದಲ್ಲಿ 7 ಜನ ಮೃತಪಟ್ಟಿದ್ದರು ರಸ್ತೆಯಲ್ಲಿ. ಆ ರಸ್ತೆಯಲ್ಲಿದ್ದು ಅಪಘಾತ ನಡೆದಂತಹ ಸ್ಥಳದಲ್ಲಿ RTO ಪೊಲೀಸ್ನವರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಹೇಂದ್ರ ಕಂಪನಿ ಮತ್ತು ಎಲ್ಲ ಅಧಿಕಾರಿಗಳು ಸೇರಿಬಿಟ್ಟು ನಡೆದಿರತಕ್ಕಂತಹ ಅಪಘಾತಕ್ಕೆ ಕಾರಣವನ್ನು ಕಂಡುಹಿಡಿಯುವ ಸಲುವಾಗಿ ಮತ್ತೆ ಮುಂದೆ ಈ ರೀತಿಯ ಅಪಘಾತ ಆಗದೇ ಇದ್ದರೆ ಹೇಗೆ ತಡೆ ಹಿಡಿಬಹುದು ಹೇಳೋದ್ರ ಬಗ್ಗೆ ಈ ಪ್ಲಾನ್ ಮಾಡಬೇಕು ಹೇಳೋದೊಂದು ಜಾಯಿಂಟ್ಸ್ ಮಾಡಿದ್ದೀವಿ. ಈ ಜಾಯಿಂಟ್ಸಲ್ಲಿ ನಮಗೆ ಕಂಡುಬಂದಿದ್ದ ಅಂಶಗಳು ಏನಂತ ಹೇಳಿದರೆ, ಕೆಲವು ಕಡೆಗಳಲ್ಲಿ ರಸ್ತೆ 3 ವೇಸ್ ಇದೆ. ವೇಸ್ ಆದ ನಂತರ ತಕ್ಷಣ 2 ವೇಸ್ ಆಗುತ್ತೆ. ಅಂತಹ ಸ್ಥಳಗಳಲ್ಲಿ ಲಿಂಕ್ ಅನ್ನು ಹಾಕಿದ್ದಾರೆ. 2 ಆಗುವಂಥ ಒಂದು ಭೀಕರ ಅಪಘಾತದಲ್ಲಿ 7 ಜನ ಮೃತಪಟ್ಟಿದ್ದರು ರಸ್ತೆಯಲ್ಲಿ. ಆ ರಸ್ತೆಯಲ್ಲಿದ್ದು ಅಪಘಾತ ನಡೆದಂತಹ ಸ್ಥಳದಲ್ಲಿ RTO ಪೊಲೀಸ್ನವರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಹೇಂದ್ರ ಕಂಪನಿ ಮತ್ತು ಎಲ್ಲ ಅಧಿಕಾರಿಗಳು ಸೇರಿಬಿಟ್ಟು ನಡೆದಿರತಕ್ಕಂತಹ ಅಪಘಾತಕ್ಕೆ ಕಾರಣವನ್ನು ಕಂಡುಹಿಡಿಯುವ ಸಲುವಾಗಿ ಮತ್ತೆ ಮುಂದೆ ಈ ರೀತಿಯ ಅಪಘಾತ ಆಗದೇ ಇದ್ದರೆ ಹೇಗೆ ತಡೆ ಹಿಡಿಬಹುದು ಹೇಳೋದ್ರ ಬಗ್ಗೆ ಈ ಪ್ಲಾನ್ ಮಾಡಬೇಕು ಹೇಳೋದೊಂದು ಜಾಯಿಂಟ್ಸ್ ಮಾಡಿದ್ದೀವಿ. ಈ ಜಾಯಿಂಟ್ಸಲ್ಲಿ ನಮಗೆ ಕಂಡುಬಂದಿದ್ದ ಅಂಶಗಳು ಏನಂತ ಹೇಳಿದರೆ, ಕೆಲವು ಕಡೆಗಳಲ್ಲಿ ರಸ್ತೆ 3 ವೇಸ್ ಇದೆ. ವೇಸ್ ಆದ ನಂತರ ತಕ್ಷಣ 2 ವೇಸ್ ಆಗುತ್ತೆ. ಅಂತಹ ಸ್ಥಳಗಳಲ್ಲಿ ಲಿಂಕ್ ಅನ್ನು ಹಾಕಿದ್ದಾರೆ. 2 ಆಗುವಂಥ ಒಂದು ಭೀಕರ ಅಪಘಾತದಲ್ಲಿ 7 ಜನ ಮೃತಪಟ್ಟಿದ್ದರು ರಸ್ತೆಯಲ್ಲಿ. ಆ ರಸ್ತೆಯಲ್ಲಿದ್ದು ಅಪಘಾತ ನಡೆದಂತಹ ಸ್ಥಳದಲ್ಲಿ RTO ಪೊಲೀಸ್ನವರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಹೇಂದ್ರ ಕಂಪನಿ ಮತ್ತು ಎಲ್ಲ ಅಧಿಕಾರಿಗಳು ಸೇರಿಬಿಟ್ಟು ನಡೆದಿರತಕ್ಕಂತಹ ಅಪಘಾತಕ್ಕೆ ಕಾರಣವನ್ನು ಕಂಡುಹಿಡಿಯುವ ಸಲುವಾಗಿ ಮತ್ತೆ ಮುಂದೆ ಈ ರೀತಿಯ ಅಪಘಾತ